ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೈನಾಪಲ್ದು ಮೆಣಸ್ಕಾಯಿ ಅನಾನಸ್ ಅಂತಾರಲ್ಲ ಅದ್ರದ್ದು ಮೆಣಸ್ಕಾಯಿ ಅಂತ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಒಂದು ಪೈನಾಪಲ್ ನಾನು ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ಪೈನಾಪಲ್ ತೊಗೊಂಡಿದ್ದೀನಿ. ಮತ್ತು ನಾನು ಸುಮಾರು ಒಂದು ತೆಂಗಿನಕಾಯ್ದು ಅರ್ಧ ಭಾಗದಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನ್ನಲ್ಲಿ 1 ಸ್ಪೂನ್ ಎಳ್ಳು, ಒಂದು ಚಿಕ್ಕ ಸ್ಪೂನ್ನಲ್ಲಿ ಒಂದು ಕೊತ್ತಂಬರಿ ಬೀಜ, ಧನಿಯಾ ಬೀಜ, ಮತ್ತು 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಮೆಂತ್ಯ, ಮತ್ತು 5 ರಾಮನಾಡ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿನಾದರೂ ತೊಗೋಬೋದು. ಮತ್ತು ಒಂದು 6-7 ಇದು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ನಾನು 1 ಬಟ್ಲು ಬೆಲ್ಲನ ತೊಗೊಂಡಿದ್ದೀನಿ. ನಾನು ಲಾಸ್ಟಲ್ಲಿ 2 ಬಟ್ಲಷ್ಟು ಬೆಲ್ಲನ ಮತ್ತೆ ಹಾಕ್ತಿದ್ದೀನಿ. ಈಗ ತೋರಿಸಿರೋದು 1 ಬಟ್ಲಷ್ಟೇ. ಈಗ ಪೈನಾಪಲನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಇದು ಪೈನಾಪಲ್ಲು ನಂದು ಇದು ಸ್ವಲ್ಪ ಹುಳಿಯಾಗೇ ಇತ್ತು, ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ. ಈಗ ಪೈನಾಪಲ್ ತುಂಬ ಸ್ವೀಟಾಗಿದ್ದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ದಲೇ ಹಾಗೆ ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಈಗ ನಂದು ಹುಳಿಯಾಗಿತ್ತು, ಹಾಗಾಗಿ ನಾನು ಹುಣಸೆ ಹಣ್ಣು ಹಾಕಿಲ್ಲ. ಈಗ ಮಧ್ಯದ್ದು ಸ್ಟೆಮ್ಮನ್ನು ಕಟ್ ಮಾಡಿ ಎಸಿಬೇಕು. ಅದನ್ನು ತಿಂದರೆ ಸ್ವಲ್ಪ ಗಂಟ್ಲು ಕೆರೆಯುತ್ತೆ ಅಂತ ಹೇಳ್ತಾರೆ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಹಾಕ್ತಾರೆ, ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ದೊಡ್ಡ ದೊಡ್ಡ ಪೀಸಾಗಿ ಹಾಕಿದ್ದೀನಿ. ಈಗ ಅದನ್ನು ಬೇಯಿಸೋಕ್ಕೆ ಹಾಕ್ಕೋಬೇಕು. ಇದಕ್ಕೆ ಮೆಣಸಿನ್ಕಾಯಿ ಬೇರೆ, ಗೊಜ್ಜು ಬೇರೆ. ಇದು ನಾನು ತೋರಿಸ್ತಾ ಇರೋದು ಮೆಣಸಿನ್ಕಾಯಿ, ಗೊಜ್ಜನ್ನು ಇನ್ನೊಂದು ಸರ್ತಿ ತೋರಿಸ್ತೀನಿ. ಪೈನಾಪಲ್ ಗೊಜ್ಜು. ಇದು 1 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಹುಳಿಯಾಗಿತ್ತು ಅಂದ್ಬಿಟ್ಟು ನಾನು ಉಪ್ಪು ಹಾಕಿದ್ದೀನಿ ನೋಡಿ. ಈಗ ಹುಳಿಯಾಗಿತ್ತು ಅಂತ ಹುಣಸೆ ರಸ ಹಾಕಿಲ್ಲ, ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ಹುಳಿಯಾಗಿ ಇದು ಇಲ್ಲದೇ ಇದ್ದರೆ ಹುಣಸೆ ರಸ ಹಾಕ್ಕೋಬೇಕಾಗುತ್ತೆ. ಇದು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು 1-2 ಲೋಟ ನೀರನ್ನು ಹಾಕಿಬಿಟ್ಟು ಬೇಯಕ್ಕಿಡ್ತೀನಿ. ನಾನು ತುಂಬ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಇದು ಹೆಚ್ಚಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಬಿಟ್ಟು ಹಾಕ್ತಾರೆ ಇದಕ್ಕೆ, ಆವಾಗ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹುಣಸೆ ರಸ ಬೇಕಾದರೆ ನಿಮ್ಮ ರುಚಿಗೆ ತಕ್ಕಂಗೆ ಹುಣಸೆ ರಸನ ಹಾಕ್ಕೋಬೋದು. ಈಗ ನೋಡಿ ಈ ಥರ ಬೇಯ್ತಾ ಇದೆ. ಇದಕ್ಕೆ ತುಂಬ ಬೆಲ್ಲ ಹಿಡಿಸುತ್ತೆ, ಬೆಲ್ಲ ಜಾಸ್ತಿ ಹಾಕ್ಕೋಬೇಕು. ನಾನೀಗ ಬೇಯಿಸುವಾಗ 1 ಬಟ್ಲು ಹಾಕಿದ್ದೀನಿ, ಆಮೇಲೆ ಸುಮಾರು 2.5 ಬಟ್ಲಷ್ಟು ಹಾಕಿದ್ದೀನಿ. ತೋರಿಸಿರೋದು ನಾನು 1 ಬಟ್ಲಷ್ಟೇನೆ. ಈಗ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಸಣ್ಣ ಬೆಂಕಿ ಮೇಲಕ್ಕೆ. ಎಣ್ಣೆ ಹಾಕ್ದೇನೆ ಹಾಗೇನೆ ಚಟ್ಪಟ ಅನ್ನಬೇಕು, ಪಟಪಟ ಅನ್ನಬೇಕು ಎಳ್ಳು, ಆ ಥರ ಹುರ್ಕೋಬೇಕು. ಇದಕ್ಕೆ ಎಳ್ಳೆ ಪ್ರಧಾನ ಇದರಲ್ಲಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೆಂತ್ಯ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಾಕು. ಒಂದು ಮೆಂತ್ಯನ ಕೆಂಪಗೆ ಕರ್ಕೋಬೇಕು. ಇದು ಸಣ್ಣ ಬೆಂಕಿನಲ್ಲಿ ಮೆಂತ್ಯ ಕರ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಈ ಥರ ಸಣ್ಣಗೆ ಕೆಂಪಗೆ ಹುರ್ಕೊಂಡು ಆಮೇಲೆ ಉದ್ದಿನಬೇಳೆ ಮತ್ತು ಧನಿಯಾ ಬೀಜ, ಕೊತ್ತಂಬರಿ ಬೀಜ ಎರಡನ್ನೂ ಕೆಂಪಗೆ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದು ನಾನು ತೋರಿಸ್ತಾ ಇರೋದು ಮೆಣಸಿನ್ಕಾಯಿ, ಪೈನಾಪಲ್ದು ಮೆಣಸಿನ್ಕಾಯಿ ಅಂತ ಆ ಥರದ್ದು. ಗೊಜ್ಜು ಅಂತ ಹೇಳಿ ಬೇರೆದು ಮಾಡ್ತಾರೆ, ಅದನ್ನು ನಾನು ಇನ್ನೊಂದು ಸರ್ತಿ ಯಾವಾಗಲಾದರೂ ತೋರಿಸ್ತೀನಿ. ಇದು ಕೆಂಪಗಾಯಿತು ನೋಡಿ. ಇವಾಗ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನೂ ನಾನದು ರಾಮನಾಡ್ ಮೆಣಸಿನ್ಕಾಯಿ ತೊಟ್ಟು ಸಮೇತ ಹಾಕ್ಕೊಂಡಿದ್ದೀನಿ. ಅದು ಮೆತ್ತಗಾಗಿರುತ್ತಲ್ಲ, ಅದಕ್ಕೆ ತೊಟ್ಟಲ್ಲಿ ಸ್ವಲ್ಪ ಸಮೇತ ಹಾಕ್ಕೊಂಡ್ರೆ ಹುರಿದ ಮೇಲೆ ತೊಟ್ಟು ಬಿಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂಥೇಳಿ ತೊಟ್ಟು ಸಮೇತ ಹಾಕಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಹುರಿತಾ ಇದ್ದೀನಿ. ಆಮೇಲೆ ರುಬ್ಬೇಕಾದ್ರೆ ತೊಟ್ಟನ್ನು ಬಿಡಿಸ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಹಾಗೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇಂಗನ್ನು ಹಾಕಿಬಿಟ್ಟು ಹುರ್ಕೊಂಡು ಈಗ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಹುರಿದಿರುವಂಥ ಎಳ್ಳು, ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ, ಮೆಂತ್ಯ, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ತುಂಬ ತರ್ತರಿ ಆಗುವಲ್ಲ, ತುಂಬ ನೈಸ್ ಆಗುವಲ್ಲ, ಆ ಥರ ರುಬ್ಕೊಂಡು ಇಟ್ಕೋಬೇಕು. ಆಮೇಲೆ ನೋಡಿ ಮಿಕ್ಸಿನ 1 ಲೋಟದಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿನ ನೈಸಾಗಿ ರುಬ್ಕೋತಾ ಇದ್ದೀನಿ. ತುಂಬ ನೈಸ್ ಅಂತ ಬೇಕಾಗಿಲ್ಲ, ಸುಮಾರಾಗಿ ನೈಸ್ ಆದರೆ ಸಾಕು.
ಇದು ಇಷ್ಟು ಮಸಾಲೆ ಈ ಥರ ಬಂದಿದೆ ನೋಡಿ. ಈಗ ಇದು ಆ, ಬೆಂದಿದೆ. ಈಗ ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು. ಈಗ ಮಸಾಲೆ ಸೇರಿಸ್ಕೊಂಡ್ಬಿಟ್ಟು ನಾನು ತೋರಿಸಿದ ಕಪ್ಪಲ್ಲಿ ಇನ್ನೂ 2.5 ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವೀಟ್ನೆಸ್ಸು ಇದಕ್ಕೆ ಜಾಸ್ತಿ ಬೇಕಾಗತ್ತೆ, ಬೆಲ್ಲ ಜಾಸ್ತಿ ಬೇಕಾಗತ್ತೆ ಇದಕ್ಕೆ. ನಿಮ್ಮ ರುಚಿಗೆ ಹೆಂಗಿರುತ್ತೋ ಹೆಂಗೆ ತಕ್ಕಂಗೆ ಹಾಕ್ಕೊಳ್ಳಿ. ಆಮೇಲೆ ಹುಳಿನೂ ಅಷ್ಟೇ, ಹುಣಸೆ ಹುಳಿನ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಾಗುತ್ತೆ. ನಂದು ಹುಳಿ ಇತ್ತು, ಅದಕ್ಕೆ ನಾನು ಹಾಕಿಲ್ಲ ಹುಣಸೆ ರಸನ. ಈಗ ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಕುದಿಸ್ಬೇಕು. ಇದು ತಳ ಹತ್ತಬಾರ್ದು ಅಂತ ಹೇಳಿ ಸಣ್ಣ ಬೆಂಕಿ ಅಂತ ಹೇಳಿದ್ದು. ಮತ್ತು ಇದಕ್ಕೆ ಒಂದು ಒಗ್ಗರಣೆ, ಸಾಸಿವೆ ಮತ್ತು ಕರಿಬೇವು, ಒಂದೇ ಒಂದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು, ಈ ಸಾಸಿವೆನ ಚಟಪಟ ಅನ್ನಬೇಕು ಎಣ್ಣೆಯಲ್ಲಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರು ಸಾಕು. ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿನ 4 ಪೀಸ್ ಮಾಡಿಬಿಟ್ಟು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಹುರ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆನ ಹಾಕ್ಕೋಬೇಕು. ಇಷ್ಟೇ. ಇವಾಗ ಇದು ಕುದೀತಾ ಇದೆ ನೋಡಿ. ಇವಾಗ ನಮ್ಮ ಮೆಣಸ್ಕಾಯಿ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿ ಸೈಡ್ ಡಿಶ್ ಆಗಿ ಯೂಸ್ ಮಾಡೋದಿದು. ಸಾಂಬಾರು ರೈಸು, ತಿಳಿಸಾರು ರೈಸು ಎಲ್ಲ ಊಟ ಮಾಡ್ತೀವಲ್ಲ, ಹಂಗೆ ಅದಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡುವಂಥ ಒಂದು ಪೈನ್ಯಾಪಲ್ ಮೆಣಸ್ಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಎಲ್ಲ ಇದನ್ನು ಮಾಡ್ತಾರೆ. ಇದನ್ನು ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಬಿಟ್ಟು ಮಾಡಬೇಕದು, ಅವಾಗ ಚೆನ್ನಾಗಿರುತ್ತೆ. ನಮಗೆ ಪೀಸ್ಗಳು ಬಾಯಿಗೆ ಬೇಕು ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.